ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ಸಮಯದಲ್ಲಿ ಜೀವಿಸುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಬನ್ನಿರಿ, ಈ ದಿವಸದ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿ ಪ್ರಿಯರೇ, ದೇವರ ವಾಕ್ಯ ಈ ದಿನ ನಮ್ಮೊಂದಿಗೆ ಏನು ಮಾತನಾಡುತ್ತದೆ ಎಂಬುದನ್ನು ನಾವು ನೋಡೋಣ. ಪ್ರಿಯರೇ, ಹಗ್ಗಾಯನ ಪ್ರವಾದಿಯ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ನೋಡಿ ಪ್ರಿಯರೇ, ಎಷ್ಟು ಸುಂದರವಾದ ಒಂದು ವಾಕ್ಯ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ನಾನು ಆಶೀರ್ವದಿಸುವೆನು. ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ನಾವು ಏನು ಮಾಡಬೇಕು? ದೇವರು ನಮ್ಮನ್ನು ಆಶೀರ್ವದಿಸಬೇಕಾದರೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ದೇವರ ಮುಂದೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಯಾವತ್ತು ದೇವರ ಮುಂದೆ ನಮ್ಮನ್ನು ನಾವು ಹೆಚ್ಚಿಸಬಾರದು ಪ್ರಿಯರೇ. ದೇವರನ್ನು ನಾವು ಹೆಚ್ಚಿಸಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಯಾವತ್ತು ನಾನು ಮಾಡಿದ್ದು, ಇದು ನನ್ನಿಂದ ಆದದ್ದು, ಈ ಕೆಲಸ ನನ್ನಿಂದ ಮಾಡಿದ್ದು, ನಾನು ಮಾಡಿದ್ದು, ಈ ಕೆಲಸ ಮಾಡಬೇಕು, ನನ್ನ ಜ್ಞಾನ ಮುಖ್ಯ, ನನ್ನಿಂದ ಎಲ್ಲವೂ ಆಯಿತು, ಇದು ನಾನು ಹೇಳಿದ್ರಿಂದ ಆಯಿತು. ಈಗ ನಾವೊಂದು ರೋಡಲ್ಲಿ ಹೋಗ್ತಾ ಇದ್ದೇವೆ, ಹೋಗುವಾಗ ಏನೋ ಒಬ್ಬರಿಗೆ ನಾವು ಸಹಾಯ ಮಾಡಿದ್ದೆವು, ಯಾರೊಬ್ಬರಿಗೆ ನಾವು ಅವರಿಗೆ ಸಹಾಯ ಬೇಕಿತ್ತು, ಅವರಿಗೆ ನಾವು ಸಹಾಯ ಮಾಡಿದೆವು. ಆ ಸಮಯದಲ್ಲಿ ಇದು ನಾನು ಮಾಡಿದೆ ಅವರಿಗೆ. ಇಲ್ಲ, ಹಾಗೆ ಯಾವತ್ತು ಹೇಳ್ಬಾರ್ದು. ಕರ್ತನು ನನಗೆ ಜ್ಞಾನ ಕೊಟ್ಟ, ಆ ಕರ್ತನ ಜ್ಞಾನದ ಮುಖಾಂತರ ಕರ್ತನ ಚಿತ್ತದ ಪ್ರಕಾರ ನಾನು ಅವರಿಗೆ ಸಹಾಯ ಮಾಡಿದೆ ಅನ್ಬೇಕು. ನಾನು ನನ್ನದೆನ್ನುವುದು ಈ ಮಾತುಗಳು ಯಾವತ್ತು ಒಳ್ಳೆಯದಲ್ಲ ಪ್ರಿಯರೇ. ನಾನು ನನ್ನದು ಉಂಟಲ್ಲ ಪ್ರಿಯರೇ, ಅದು ಅಹಂಕಾರದ ಮಾತುಗಳಾಗಿವೆ, ಅದು ಪಿಶಾಚ ಸೈತಾನನ ಮಾತುಗಳಾಗಿವೆ. ಸೈತಾನನ ಯಾವುದೇ ಮಾತುಗಳಿಗೆ, ಸೈತಾನನ ಯಾವುದೇ ಕುತಂತ್ರಗಳಿಗೆ ನಿಮ್ಮಲ್ಲಿ ಇಡೆ ಮಾಡಿ ಕೊಡಬೇಡಿರಿ. ಲೋಕವು, ಅದರ ಆಸೆಯು ಒಂದು ದಿವಸ ನಶಿಸಿ ಹೋಗುವುದು, ಎಲ್ಲವೂ ನಾಶವಾಗಿ ಹೋಗುವುದು. ಆತ್ಮ ಮಾತ್ರ ರಕ್ಷಣೆಗೆ ಬರೋದು ಪ್ರಿಯರೇ. ದೇವರ ವಾಕ್ಯ ಮಾತ್ರ ಜೀವವುಳ್ಳ ವಾಕ್ಯ, ಅದೆಂದಿಗೂ ನಶಿಸಿ ಹೋಗುವುದಿಲ್ಲ. ಈ ಲೋಕವನ್ನೆಲ್ಲ ಸಂಪಾದಿಸಿ ಕೊಂಡರೂ ನಿನ್ನ ಆತ್ಮ ನರಕಕ್ಕೆ ಉಂಟರೆ ಏನು ಪ್ರಯೋಜನ? ಆತ್ಮ ನರಕಕ್ಕೆ ಕೊಟ್ಟರೆ ಏನು ಪ್ರಯೋಜನವಿಲ್ಲ, ಎಲ್ಲವೂ ಶೂನ್ಯ. ಈ ಲೋಕದಲ್ಲಿ ನಮಗೆಲ್ಲವೂ ಉಂಟು. ದೇವರು ಮರಣ ಮತ್ತು ಜೀವಿತ ಎರಡು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಯಾವುದು ಬೇಕು, ಯಾವುದು ಬಿಡುವುದು ನಮ್ಮ ಕೈಯಲ್ಲಿದೆ ಪ್ರಿಯರೇ. ನಾವು ಮರಣದ ಹತ್ತಿರಕ್ಕೆ ಹೋದರೆ ಅದು ನಾವು ನರಕದ ಗುಂಡಿಯಲ್ಲಿ ನಾವು ಸತ್ತು ಹೋಗ್ತಿದ್ದೇವೆ, ಆ ಬೆಂಕಿಯಲ್ಲಿ ನಿತ್ಯವೂ ಉರಿಯುವ ಬೆಂಕಿ. ಜೀವಿತದ ಹತ್ತಿರ ಬಂದರೆ ನಾವು ನಿತ್ಯ ಜೀವಿಸುವ ಆತನ ಮಕ್ಕಳಾಗಿರ್ತೇವೆ. ನಿತ್ಯ ಜೀವಿಸುವ ಆತನ ಮಕ್ಕಳಾಗಿರುವಾಗ ನಮಗೆ ಸಮಾಧಾನ, ನಮಗೆ ಸಂತೋಷ, ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗ್ತದೆ. ಒಂದೊಂದು ದಿನ ನಾವು ಸ್ಟೆಪ್ ಬೈ ಸ್ಟೆಪ್ ಮೇಲಕ್ಕೆ ಹೋಗ್ತೇವೆ. ನಾವು ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ, ನಮ್ಮ ದಿನಗಳು ಇದ್ದ ಹಾಗೆ ಇರುವುದಿಲ್ಲ. ದೇವರು ನಮ್ಮ ಚರಿತ್ರೆಯನ್ನು ಬದಲಾಯಿಸ್ತಾರೆ. ನೋಡಿ ಎಷ್ಟು ಸುಂದರವಾದ ದೇವರ ವಾಕ್ಯ ಹೇಳ್ತದೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ನಮ್ಮ ಪರಿಸ್ಥಿತಿ ಬದಲಾಗ್ತದೆ. ಹೆದರಬೇಡಿರಿ. ನಾನು ಇಷ್ಟು ಪ್ರಾರ್ಥಿಸಿದೆ ಅಲ್ಲ, ನನಗೇನು ಸಿಗಲಿಲ್ಲ ಅಲ್ಲ, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ನಾನು ದೇವರು ಏನು ಕೊಡಲಿಲ್ಲ ಅಲ್ಲ. ದೇವರು ಕೊಡ್ತಾರೆ. ತಡವಾದರೂ ಸಿಕ್ಕೇ ಸಿಗುವುದು, ತಡವಾದರೂ ಓಪನ್ ಆಗುವುದು ಮುಚ್ಚಲ್ಪಟ್ಟ ಬಾಗಿಲು ಪ್ರಿಯರೇ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ಎಂದಿಗೂ ಸುಳ್ಳಾಗದು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬಿದವನಿಗೆ ಸರ್ವವು ಸಾಧ್ಯವಿದೆ. ದೇವರ ವಾಕ್ಯದ ಮೇಲೆ ವಿಶ್ವಾಸವಿಡಿರಿ. ಅದು ಜೀವವುಳ್ಳ ವಾಕ್ಯ, ಮಹಿಮೆವುಳ್ಳ ವಾಕ್ಯ, ಬಲವುಳ್ಳ ವಾಕ್ಯ, ಜ್ಞಾನವುಳ್ಳ ವಾಕ್ಯ. ನಮ್ಮ ದೇವರಿಗೆ ಸರ್ವವು ಸಾಧ್ಯವಿದೆ. ಆತನು ಜೀವಿಸುವಾತನು, ಇಂದಿಗೂ ಜೀವಿಸುವಾತನು. ಆತನು ಯಾವ ವಿಗ್ರಹದಲ್ಲಿ, ಯಾವುದೇ ಪೇಂಟ್ ಹೊಡೆದ ಮೂರ್ತಿಯಲ್ಲಿ ಇಲ್ಲ ಪ್ರಿಯರೇ. ಆತನಿರೋದು ನಮ್ಮ ಒಳಗೆ ಆತನಿದ್ದಾನೆ, ನಮ್ಮ ಹತ್ತಿರ ಆತನಿದ್ದಾನೆ. ಆತನನ್ನು ನಾವು ಪ್ರೀತಿಯಿಂದ ಕರೆಯುವಾಗ ಆತ ನಮ್ಮನ್ನು ಹತ್ತಿರ ನಮಗೆ ಆಶೀರ್ವದಿಸೋನಾಗಿದ್ದಾನೆ. ಆತನನ್ನು ತುಂಬ ಜನ ಈ ಲೋಕದಲ್ಲಿ ಪೇಂಟ್ ಹಾಕಿ, ಅದು ಮೂರ್ತಿ ಹಾಕಿ ಆತನನ್ನು ನೋಡುವುದುಂಟು, ಪೇಂಟಲ್ಲಿ ನೋಡುವುದುಂಟು. ಅದನ್ನು ಪೇಂಟಲ್ಲಿ ಮಾಡಿದ ಮುಖದಲ್ಲಿ, ಮೂರ್ತಿಯಲ್ಲಿ ಅದಕ್ಕೆ ನಮಸ್ಕಾರ ಹಾಕಿ. ಕೀರ್ತನೆ 115ನೇ ವಾಕ್ಯ ಹೇಳ್ತದೆ, ಮೂರ್ತಿಯನ್ನು ಯಾರು ನಂಬಬೇಡಿರಿ. ಅದಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಅದು ಏನಂತ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ನಮಸ್ಕಾರ ಮಾಡುವವರು ಅದರ ಥರ ಆಗುವರೆಂದು. ದೇವರ ವಾಕ್ಯವನ್ನು ಸರಿ ಓದಿರಿ ಪ್ರಿಯರೇ. ಯಾರು ನಿಮಗೆ ದೇವರ ವಾಕ್ಯವನ್ನು ಹೇಳಲ್ಲ, ಸರಿಯಾಗಿ ಯಾರು ನಿಮಗೆ ಅರ್ಥ ಮಾಡಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ. ದೇವರ ವಾಕ್ಯದ ಕಡೆಗೆ ಬನ್ನಿರಿ. ದೇವರು ಯಾವ ಮೂರ್ತಿಯಲ್ಲಿ, ಯಾವುದು ಸ್ಟ್ಯಾಚ್ಯೂವಲ್ಲಿ, ಯಾವುದು ಇದರಲ್ಲಿ, ಶಿಲುಬೆಯಲ್ಲಿ ಯಾವುದರಲ್ಲಿಲ್ಲ. ದೇವರು ನಿಮ್ಮ ಒಳಗೆ ಇದ್ದಾರೆ. ಆತನು ಜೀವಿಸುವ ದೇವರು, ಅದು ಸತ್ತ ದೇವರಲ್ಲ, ಅದನ್ನು ಜೀವಿಸುವ ದೇವರಾಗಿದ್ದಾರೆ. ಜೀವಿಸುವ ದೇವರ ಕಡೆಗೆ ಬನ್ನಿರಿ ಪ್ರಿಯರೇ, ಜೀವಿಸುವ ದೇವರ ಕಡೆಗೆ ಬನ್ನಿರಿ. ಯಾಕಂದರೆ ಲೋಕದ ಅಂತ್ಯ ಸಮೀಪವಾಗಿದೆ. ನಮ್ಮ ದೇವರು ಯಾವ ಮೂರ್ತಿಯಲ್ಲಿ ಇಲ್ಲ. ನಮ್ಮ ದೇವರಿಗೆ ಯಾರಿಂದಲೂ ಮಾಡಲಾಗುವುದಿಲ್ಲ. ಯಾರಿಂದಲೂ ನಮ್ಮ ದೇವರನ್ನು ಮಾಡಲಾಗುವುದಿಲ್ಲ ಪ್ರಿಯರೇ. ನಮ್ಮ ದೇವರನ್ನು ಯಾರಿಂದಲೂ ಮಾಡಲಾಗುವುದಿಲ್ಲ. ನಾನು ಸತ್ಯವಾಗಿ ಹೇಳ್ತೇನೆ, ನಮ್ಮ ದೇವರನ್ನು ಯಾರು ಮಾಡಲಾಗುವುದಿಲ್ಲ. ನಮ್ಮ ದೇವರು ಹೇಗಿದ್ದಾರೆ ಅಂತ ಅದು ಯಾರಿಗೂ ನೋಡಲಾಗುವುದಿಲ್ಲ. ಆತನ ಮುಖವು ಪ್ರಕಾಶಮಾನವಾದ ಮುಖ. ಅದನ್ನು ನೋಡಿದವರು ತಕ್ಷಣ ತಲೆದಿರುಗಿ ಬಿಡುವರು. ಆ ಪ್ರಕಟಣೆ ಪುಸ್ತಕವನ್ನು ಓದಿರಿ. ಯೌವನನಿಗೆ ನೋಡಲಿಕ್ಕೆ ಆಗಲಿಲ್ಲ ದೇವರನ್ನು. ದೇವರ ಮುಖವನ್ನು ನೋಡುವಾಗ ಅವನು ಮುರ್ಚಿ ಬಿದ್ದ. ನಮ್ಮ ದೇವರನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರನ್ನು ನೋಡಿದವರು ಈ ಲೋಕದಲ್ಲಿ ಯಾರೂ ಇಲ್ಲ. ನಿಮ್ಮ ಮನಸ್ಸನ್ನು ಓಪನ್ ಮಾಡಿರಿ, ದೇವರ ವಾಕ್ಯವನ್ನು ಓದಿರಿ, ದೇವರ ಕಡೆಗೆ ಬನ್ನಿರಿ.
ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮ ದಿನಗಳನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಯಾಕಂದರೆ ಲೋಕದ ಅಂತ್ಯ ಸಮೀಪವಾಗಿದೆ, ತುಂಬ ನಾವು ಸಮೀಪವಾಗಿದೆ. ದೇವರ ಬರೋಣ ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರಿಂದಲೂ ಹೇಳಲಿಕ್ಕಾಗಲ್ಲ, ಯಾವಾಗ ಆಗ್ತದೆ ಅಂತಲೂ ಗೊತ್ತಿಲ್ಲ. ಆದರೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ದೇವರ ಬರೋಣ ಸಮಯದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡರೆ, ಇವಾಗಲೇ ನಾವು ಸಿದ್ಧಪಡಿಸಿಕೊಂಡರೆ ದೇವರ ಬರೋಣದಲ್ಲಿ ನಾವು ರ್ಯಾಪ್ಚರ್ ಆಗ್ತೀವಿ. ದೇವರು ನಮ್ಮನ್ನು ಒಯ್ಯಲ್ಪಡ್ತಾರೆ. ಅದರ ನೀವು ಯೆರೂಸಲೇಮ್ ಪಟ್ಟಣಕ್ಕೆ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವು ಫಸ್ಟ್ ಬರೋಣದಲ್ಲೇ ನಾವು ಹೋಗ್ಬೇಕು ಪ್ರಿಯರೇ. ಮುಂದಿನ ಫಸ್ಟ್ ಬರೋಣ ಹೋದರೆ ಎರಡನೇ ಬರೋಣ ಆ ಸಮಯದಲ್ಲಿ ಈ ಭೂಮಿಯಲ್ಲಿ ನಾವು ಇದ್ದರೆ, ಈ ಲೋಕದಲ್ಲಿ ನಾವು ತುಂಬ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಯಾಕಂದರೆ ಮುಂಬರುವ ದಿನಗಳು ಅದು ತುಂಬ ಕಠಿಣ ದಿನಗಳಾಗಿವೆ. ಪ್ರಿಯರೇ, ನಿಮ್ಮನ್ನು ಬದಲಾಯಿಸಿಕೊಳ್ಳಿರಿ. ದೇವರ ವಾಕ್ಯದೆಡೆಗೆ ಬನ್ನಿರಿ, ಜೀವವುಳ್ಳ ವಾಕ್ಯದೆಡೆಗೆ ಬನ್ನಿರಿ, ಬಲವುಳ್ಳ ವಾಕ್ಯದೆಡೆಗೆ ಬನ್ನಿರಿ. ಸದಾಕಾಲ ಜೀವಿಸುವ ಆತನನ್ನು ನಿಮ್ಮ ರಕ್ಷಕನೆಂದು ಸ್ವೀಕರಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸರಿ. ಈ ದಿನ ಕರ್ತನೆ, ಯಾರೆಲ್ಲ ಈ ಸಂದೇಶವನ್ನು ಕೇಳ್ತಾ ಇದ್ದಾರೋ, ಅಪ್ಪ, ಅವರನ್ನು ಆಶೀರ್ವದಿಸುವಪ್ಪ. ಅವರ ದಿನಗಳನ್ನು ಆಶೀರ್ವದಿಸು ಕರ್ತನೆ. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಅವರ ಪಯಣವನ್ನು ಆಶೀರ್ವದಿಸು, ಅವರ ಹೋಗೋಣ ಬರೋಣ ಆಶೀರ್ವದಿಸು, ಅವರ ಮಕ್ಕಳು ಮರಿಗಳನ್ನು ಆಶೀರ್ವದಿಸು, ಮಕ್ಕಳ ಶಿಕ್ಷಣವನ್ನು ಆಶೀರ್ವದಿಸು ಕರ್ತನೆ. ಅಪ್ಪ, ಇದರಿಂದ ಎಲ್ಲವರ ಯಾರೆಲ್ಲ ಈ ಸಂದೇಶವನ್ನು ಕೇಳ್ತಾರೆ ಎಲ್ಲರಪ್ಪ ಹಲ್ಲೆಲೂಯಾ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಕರ್ತನೆ. ಅವರ ಹೋಗೋಣ ಬರೋಣ, ಅವರ ಪಯಣ ಎಲ್ಲವೂ ನಿಮ್ಮ ರಕ್ತದ ಕರೆಗಳಿಗೆ ಒಪ್ಪಿಸ್ತೇನೆ ಸರ್ ಕರ್ತನೆ. ಅವರು ಯಾವುದೇ ರೋಗ ಬಾಧೆಗಳಿಂದ ಅವರು ಬಳಲುತ್ತಿರುವವರಾದರೆ ಅಪ್ಪ, ರೋಗ ಬಾಧೆಗಳನ್ನು ಬಿಡುಗಡೆ ಕೊಡಪ್ಪ ಯೇಸುವೆ. ನಿಮ್ಮ ರಕ್ತದಿಂದ ಸಂಪೂರ್ಣದ ಬಿಡುಗಡೆ ಕೊಡಪ್ಪ. ಯಾರಾದರೂ ದೇವರೇ ಸಾಲ ಬಾಧೆಯಿಂದಪ್ಪ ಕಷ್ಟಪಡುವವರಾಗಿದ್ದಾರೆ ದೇವರೇ, ಆ ಸಾಲ ಬಾಧೆಯಿಂದ ಅವರಿಗೆ ಬಿಡುಗಡೆ ಕೊಡಪ್ಪ ಯೇಸುವೆ. ಅಪ್ಪ, ಆಶೀರ್ವದಿಸು ಕರ್ತನೆ. ಜೊತೆಗಿದ್ದವರ ಕಾಪಾಡಪ್ಪ ದೇವರೇ. ಮುಂಬರುವ ದಿನಗಳಲ್ಲಿ ಅಪ್ಪ ಎಲ್ಲಪ್ಪ ದೇವ ಮಕ್ಕಳು ದೇವರೇ ಸಾಕ್ಷಿಗೆ ನಿಮಗಾಗಿ ಸಾಕ್ಷಿಗೆ ನಿಲ್ಲುವ ಕೃಪೆ ಕೊಡಪ್ಪ ದೇವರೇ. ಅಪ್ಪ, ನಮಗೆ ಮಹಿಮೆ ಸಲ್ಲಲಿ. ಅಪ್ಪ, ಈ ಸುಂದರ ಸಮಯ ದೇವರೇ, ನಿಮ್ಮ ವಾಕ್ಯವನ್ನು ಹೇಳಲು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ಯೇಸಪ್ಪ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ಮಾಡ್ತೇನೆ ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ಹಾಗೆ ನಾನು ಮುಂಬರುವ ದಿವಸಗಳಲ್ಲಿ ನಿನ್ನ ಕೃಪೆ ಶಾಶ್ವತ ಎಂಬ ಒಂದು ಹೊಸ ಹಾಡನ್ನು ನಾನು ಖುದ್ದಾಗಿ ಬರೆದಿರುವೆ. ದೇವರು ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ, ದೇವರು ನನ್ನ ಜೀವಿತದಲ್ಲಿ ಇದುವರೆಗೂ ನಾನು ಚಿಕ್ಕಂದಿನ ಇಷ್ಟ ತನಕ ದೇವರು ನನ್ನ ಜೀವಿತದಲ್ಲಿ ಏನೆಲ್ಲ ಉಪಕಾರ ಮಾಡಿದರೋ ಅದೆಲ್ಲವನ್ನು ನೆನೆಸಿ ನಾನೊಂದು ಗೀತೆಯನ್ನು ಬರೆದಿದ್ದೇನೆ. ಮುಂಬರುವ ದಿವಸ ಅಂದರೆ ಒಂದು 15 ದಿವಸದಲ್ಲಿ ಆ ಗೀತೆ ರಿಲೀಸ್ ಆಗಲಿದೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ. ಹಾಗೆ ಇನ್ನೊಂದು ಹೊಸ ಹಾಡನ್ನು ನಾನು ಬರೆದಿರುವೆ, ಯೇಸುವಿನ ಪ್ರೀತಿ ಎಂದು. ಅದಕ್ಕೂ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟ್ ಅಗತ್ಯವಿದೆ ಪ್ರಿಯರೇ. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಹಾಗೆ ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯೇಸುವಿನಲ್ಲಿ ನಿತ್ಯ ಜೀವ ಮಿನಿಸ್ಟರ್ನಲ್ಲಿ ಪ್ರಾರ್ಥನೆ ಮಾಡಿರಿ. ಹಾಗೆಯೇ ನಾನು ಇನ್ನೊಂದು ಹೊಸ ಪುಸ್ತಕವನ್ನು ಬರೆದಿರುವೆ, ಯೇಸು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಸಾಕ್ಷಿ. ಅದೀಗ ಬರೆಯಲು ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿರಿ. ಮುಂಬರುವ ದಿವಸಗಳಲ್ಲಿ ದೇವರು ನಮ್ಮನ್ನು ಸೇವೆಗೆ ಆಯ್ಕೆ ಮಾಡಬೇಕು. ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಪ್ರಿಯರೇ. ಈ ಲೋಕದ ಎಲ್ಲ ಆಸೆಯು ಅದೆಲ್ಲ ನಶಿಸಿ ಹೋಗುವುದು. ದೇವರ ವಾಕ್ಯ ಮಾತ್ರ ಜೀವಂತವಾಗಿರುವುದು. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.